ಪ್ರಿಯ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನಂದು ಪೂಜಾರಿ. ಸ್ನೇಹಿತರೆ, ಅವಳು ನನಗೆ ಗ್ರೇಟ್ ಫಿಲಾಸಫರ್, ಗೈಡರ್, ಲೈಟರ್, ಕೈ ಹಾಕಿದ ತಕ್ಷಣ ಕೈಗೆಟಕುವ ನನ್ನ ಪ್ರಿಯವಾದ ವಸ್ತು, ಸ್ನೇಹಿತೆ, ಆಪ್ತೆ. ಇದಕ್ಕಿದ್ದಂಗೆ ಯಾವುದನ್ನು ಹೇಳದೆ ನಾನು ಯಾರನ್ನ ಅಷ್ಟೊಂದು ಆವರಿಸಿಕೊಂಡಿದ್ನೋ, ಯಾರನ್ನ ನನ್ನ ಗ್ರೇಟ್ ಫಿಲಾಸಫರ್ ಅಂತ ಭಾವಿಸಿದ್ನೋ, ನನಗೆ ಗೊತ್ತಿಲ್ಲದೆ ಒಂದು ಕೂಗು ಹಾಕಿದಾಗ ಸಡನ್ ಆಗಿ ಓ ಅಂತ ಎದುರುತ್ತರ ಕೊಡ್ತಕ್ಕಂಥ ಮಾರ್ಧನಿಸ್ತಕ್ಕಂಥ ಧ್ವನಿ ನಮ್ಮಿಂದ ಸಡನ್ ಆಗಿ ದೂರ ಆದಾಗ ಲಿಟ್ರಲಿ ಐ ಆಮ್ ಮ್ಯಾಡ್. ಕಾರಣ ಇಷ್ಟೇ, ತುಂಬಾ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥವರು, ಆತ್ಮೀಯರು, ಸದಾ ಒಡನಾಟ, ನನ್ನ ಬೇಕು ಬೇಡಗಳಿಗೆಲ್ಲಕ್ಕೂ ಪೂರಕವಾಗಿ ನಿಂತು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ, ನಾನು ಬರೆಯುವ ಲೇಖನಿಯಿಂದ ಹಿಡಿದು ಬಳಸುವ ಪೇಪರ್ಗಳು ಕೂಡ ಗೊತ್ತಿರ್ತಕ್ಕಂಥ ಜೀವ ಇದಕ್ಕಿದ್ದಂಗೆ ನಮ್ಮನ್ನು ತೊರೆದು ಆಚೆ ಹೋದಾಗ ಅದು ಅವ್ರ ತಪ್ಪು ಅಂತ ಅಂದ್ಕೊಳ್ಳೋದು ನನ್ನ ಮೂರ್ಖತನ. ಇಟ್ಸ್ ಮೈ ಸ್ಟುಪಿಡಿಟಿ. ಎಸ್, ಐ ಅಗ್ರೀಟ್. ಬಟ್ ನಾನೇನು ತಪ್ಪು ಮಾಡಿದೆ ಅಂತ ತಿಳಿಸ್ಕೊಟ್ಟು ಹೋಗಿದ್ರೆ, ಕಾರಣಗಳನ್ನ ಹೇಳಿ ಹೋಗಿದ್ರೆ, ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ನಾನು ಕರೆಕ್ಷನ್ ಮಾಡ್ಕೊಳ್ತಿದ್ದೆ. ಸ್ನೇಹಿತರೆ, ವಿತೌಟ್ ರೀಸನ್ ಸಮವನ್ ಈಸ್ ಲೆಫ್ಟ್ ಫ್ರಮ್ ಅವರ್ ಲೈಫ್ ಅಂದಾಗ ತುಂಬ ನಾವು ಡಿಸಪಾಯಿಂಟ್ ಆಗ್ಬಿಡ್ತೀವಿ. ಜೊತೆಗೆ ಪ್ರಪಂಚ ಅಲ್ಲಾಡ್ತಾನೆ ಇಲ್ಲ, ನಿಂತು ಬಿಡ್ತೀವಿ ಇಲ್ಲಿಗೆ. ಸೊ ಇನ್ ಫ್ರಂಟ್ ಆಫ್ ಮೀ ಬಿಗ್ ಜೀರೋ, ನನಗೇನು ಕಾಣಿಸ್ತಾ ಇಲ್ಲ, ಬ್ಲಾಂಕ್ ಆಗಿದೆ, ಬ್ಲೈಂಡ್ ಆಗಿದ್ದೀನಿ ಅಂತ ಒಂದು ಕ್ಷಣಕ್ಕೆ ನಮ್ಮನ್ನು ನಾವು ನಿರ್ಜೀವ ವಸ್ತುಗಳನ್ನಾಗಿ ಕಂಡುಕೊಳ್ಳೋಕ್ಕೆ ಆರಂಭ ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಬಂಧುಗಳೇ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವ ಮಾತಿದೆಯಲ್ಲ, ಅದನ್ನು ದೂರ್ತಕ್ಕಂಥದ್ದಿದೆಯಲ್ಲ, ಅದು ನಮ್ಮ ಶುದ್ಧ ತಪ್ಪು. ಬಂಧುಗಳೇ, ಅವರು ಹೋಗಿರ್ಬೋದು, ನಮ್ಮೊಳಗಿನ ಹುಳುಕುಗಳನ್ನು ತಿದ್ದಲಿಕ್ಕೆ ಆಗದೆ ಇರುವಾಗ ಸತತವಾಗಿ ನಮ್ಮನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡಿ, ನಮ್ಮಿಂದ ಆಗುವ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಯಾವಾಗ ನಾವು ಸರಿಯಾದ ಮಾರ್ಗದಾಗ ನಡೆದೇ ಇದ್ದಾಗ, ಯಾವಾಗ ನಾವು ಆ ತಪ್ಪುಗಳನ್ನು ಮಾಡದೆ ಉಳ್ಕೊಂಡಾಗ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಈ ವ್ಯಕ್ತಿ ಬದಲಾಗೋದಿಲ್ಲ, ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ, ಇಡೀ ಜೀವನವನ್ನೇ ಈತನನ್ನು ಬದಲಾಯಿಸೋದ್ರಲ್ಲೇ ನಾನು ಕಾಲ ಕಳೆಯಬೇಕಾಗುತ್ತೆ. ಸೊ ಮುಂದಿನ ಉಳಿದ ಜೀವನವಾದರೂ ನಾವು ಖುಷಿಯಾಗಿ ಬದುಕ್ಬಿಡೋಣ, ಸ್ವತಂತ್ರವಾಗಿ ಇದ್ಬಿಡೋಣ ಅಂತ ಮನಸ್ಥಿತಿ ಬಂದಾಗ ಅವ್ರು ಹೋಗಿದ್ದು ತಪ್ಪಲ್ಲ, ಬಟ್ ನಾನು ತಿದ್ದುಕೊಳ್ಳದೆ ಇರೋದು ತಪ್ಪು. ಸುಮ್ಮನೆ ಹೇಳಿ ಹೋಗೋ ಕಾರಣ ಎಷ್ಟು ಕಾರಣಗಳನ್ನ ಹೇಳ್ತಾರೆ. ಸಾಕಷ್ಟು ಕಾರಣಗಳಿವೆ, ಸಾಕಷ್ಟು ತಪ್ಪುಗಳು ನನ್ನ ಹತ್ರ ಇದ್ದಾಗ ನಾನು ಸಕಾರಣಗಳನ್ನ ಕೇಳ್ತಾ ಕೂತ್ರೆ, ಸೊ ಅವಳು ಯಾಕೆ ಹೇಳ್ಬೇಕು ಕಾರಣಗಳು ಸಿಕ್ಕದೇ ಇಲ್ಲ. ವಿನಾಕಾರಣ ತಪ್ಪುಗಳನ್ನ ಮಾಡುತ್ತಾ ನಾವುಗಳೇ ನಮ್ಮನ್ನ ನಾವು ಗುಂಡಿಗೆ ತಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಮ್ದಾಗಿರುತ್ತದೆ. ಬಟ್ ಆದ್ರೆ ಯಾವತ್ತೂ ನಾವು ಒಪ್ಕೊಳ್ಳೋದೇ ಇಲ್ಲ. ಒಂದ್ ಮಾತು ಸತ್ಯ, ನಾವು ಯಾವತ್ತೂ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ. ನಾನು ಕರೆಕ್ಟು, ನಾನು ಮಾಡಿದ್ದೆ ಸತ್ಯ, ನಾನು ಮಾಡಿದ್ದೆ ಮಾರ್ಗ, ಐ ಆಮ್ ನಾಟ್ ಅಗ್ರಿ ಟು ಎನಿ ಮಿಸ್ಟೇಕ್ಸ್ ಫ್ರಮ್ ಮೈ ಸೈಡ್ ಅಂತಕ್ಕಂಥ ಮನೋಭಾವನೆ ಇದೆಯಲ್ಲ, ಇದು ಯಾವತ್ತೂ ನಮ್ಮನ್ನ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಲಿವ್ ಇಟ್, ಕೊಟ್ಕೊಂಡು ಬಿಡಿ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಆಪ್ತರು ಏನು ಹೇಳ್ತಾ ಇದ್ದಾರೆ, ನನಗೆ ಬೇಕಾದವರು ಏನು ಹೇಳ್ತಾ ಇದ್ದಾರೆ, ನನ್ನ ಒಡನಾಡಿ ಏನು ಹೇಳ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾನೆ ಅವನು ಅಥವಾ ಅವಳು, ಯಾರಾದ್ರೂ ಆಗಿರ್ಬೋದು. ಜೀವನದಲ್ಲಿ ಒಬ್ರು ಆತ್ಮೀಯರಾಗಿದ್ದೇ ಇರ್ತಾರೆ, ತುಂಬಾ ಬೇಕಾದವರು ಇದ್ದೇ ಇರ್ತಾರೆ,
ಅಂಥವರ ಮಾತು ಒಂದೆರಡು ಬಾರಿ ನಾವು ಕಿವಿಗೆ ಹಾಕೊಂಡು ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡಾಗ ನಾವು ಒಂಟಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಫರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಕಾರಣಗಳನ್ನು ಕೇಳಲಿಕ್ಕೆ ಅವಕಾಶವೂ ಇರೋದಿಲ್ಲ. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗದಂತೆ ನೋಡ್ಕೊಳ್ಬೇಕಾದ್ರೆ ನಾವು ಕೂಡ ಒಂದಷ್ಟು ಆಲಿಸ್ಬೇಕಲ್ವಾ, ಒಂದಷ್ಟು ನಾವು ತಪ್ಪುಗಳನ್ನು ತಿದ್ಕೊಂಡು ನಮ್ಮ ಸ್ಟುಪಿಡಿಟಿಯಿಂದ ಹೊರಗಡೆ ಬರಬೇಕಲ್ವಾ. ಬಂದಾಗ ಮಾತ್ರ ನಾವು ಕೂಡ ಎಲ್ಲರಂತೆ ಜೀವಿಸಲಿಕ್ಕೆ ಸಾಧ್ಯ. ನನ್ನಷ್ಟಕ್ಕೆ ನಾನು ದೊಡ್ಡವನು ಅಂತ ಅನ್ಕೊಳ್ತಕ್ಕಂಥ ಮೂರ್ಖತನದ ಬಾವಿಯಿಂದ ಆಚೆ ಬಂದು ವಿಶಾಲವಾದ ಸಮುದ್ರವನ್ನು ನೋಡಲಿಕ್ಕೆ ಸಾಧ್ಯ. ನಾವು ಕೇವಲ 4 ಗೋಡೆಗಳ ಮಧ್ಯೆ ಇರತಕ್ಕಂಥ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಿ ಖುಷಿ ಪಡೋದಕ್ಕಿಂತ ಬೃಹತ್ತಾದ ಸಮಾಜದ ಕನ್ನಡಿ ಮುಂದೆ ನಮ್ಮ ಪ್ರತಿಬಿಂಬವನ್ನು ಕಾಣಬೇಕಲ್ವಾ. ಅವಾಗ ಮಾತ್ರ ನಮ್ಮ ಮನುಷ್ಯತ್ವ ಆಚೆ ಬರೋದು. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ನಮಸ್ಕಾರ.